ಸ್ಯಾಂಡಲ್ವುಡ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಜೊತೆ ತೆರೆ ಮೇಲೆ ಮಿಂಚಿದ್ದಾಕೆ. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಟಿಸಿದ್ದ ಬೆಡಗಿ ಈಕೆ. ಇದೀಗ ಬರೋಬ್ಬರಿ 12 ಕೋಟಿ ಮೌಲ್ಯಕ್ಕೂ ಅಧಿಕ ಪ್ರಮಾಣದ ಚಿನ್ನವನ್ನ ಅಕ್ರಮವಾಗಿ ಸಾಗಿಸಿದ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಸೋಮವಾರ ರಾತ್ರಿ ದುಬೈನಿಂದ ಬಂದಿಳಿದ ನಟಿ ರನ್ಯಾ ರಾವ್ರನ್ನ ದೆಹಲಿಯ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಐಪಿಎಸ್ ಅಧಿಕಾರಿ ಡಿಜಿಪಿ ರಾಮಚಂದ್ರ ರಾವ್ ಮಲಮಗಳಾಗಿರುವ ನಟಿ ರನ್ಯಾ ರಾವ್ ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದ ಖಚಿತ ಮಾಹಿತಿ ದೆಹಲಿಯ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿತ್ತು. ನಟಿ ರನ್ಯಾ ದುಬೈನಿಂದ ಬಂದಿಳಿಯುವ ಮೊದಲೇ ಏರ್ಪೋರ್ಟ್ಗೆ ಬಂದು ಕಾದಿದ್ದ ಅಧಿಕಾರಿಗಳು ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಿಸಿದ ಆರೋಪದಲ್ಲಿ ರನ್ಯಾಳನ್ನ ಬಂಧಿಸಿದರು. ನಟಿ ರನ್ಯಾ ರಾವ್ ದುಬೈನಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ಲಾಕ್ ಮಾಡಿದ ಅಧಿಕಾರಿಗಳಿಗೆ ಅಕ್ಷರಶಃ ಶಾಕ್ ಆಗಿದೆ. ಉಡುಪಿನಲ್ಲಿ ಬಚ್ಚಿಟ್ಟು 12 ಕೋಟಿಯ ಚಿನ್ನ ಸಾಗಿಸುತ್ತಿದ್ದ ನಟಿ ರನ್ಯಾ ರಾವ್ ಬಳಿ ಒಟ್ಟು 14.8 ಕೆಜಿ ಚಿನ್ನ ಸಿಕ್ಕಿರುವ ಬಗ್ಗೆ ಮಾಹಿತಿ ಇದೆ. ರಾಜ್ಯ ಇತಿಹಾಸದಲ್ಲೇ ಅತಿದೊಡ್ಡ ಚಿನ್ನದ ಅಕ್ರಮ ಸಾಗಾಟ ಪ್ರಕರಣ ಇದು ಎನ್ನಲಾಗಿದ್ದು, ಮೊಟ್ಟಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿಯ ಮಗಳ ಬಂಧನವಾಗಿದೆ. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಎರಡನೇ ಪತ್ನಿ ಮೊದಲನೇ ಗಂಡನ ಮಗಳು ಈ ರನ್ಯಾ ರಾವ್. ಪದೇ ಪದೇ ದುಬೈಗೆ ಭೇಟಿ ನೀಡುತ್ತಿದ್ದ ರನ್ಯಾ ಮೇಲೆ ಅನುಮಾನ ಶುರುವಾಗಿತ್ತು. ನಾನು ಡಿಜಿ ಮಗಳು ಎಂದು ಹೇಳುತ್ತಿದ್ದ ನಟಿ ರನ್ಯಾ ರಾವ್ಳನ್ನ ಅನೇಕ ಬಾರಿ ಪರಿಶೀಲನೆಯೇ ನಡೆಸದೆ ಪೊಲೀಸ್ ಅಧಿಕಾರಿಗಳು ಕಳುಹಿಸುತ್ತಿದ್ದರು. ಆಚೆ ಬರುತ್ತಿದ್ದಂತೆ ಪೊಲೀಸರಿಗೆ ನಟಿ ಕರೆ ಮಾಡುತ್ತಿದ್ದು, ಪೊಲೀಸರೇ ಕರೆದೊಯ್ಯುತ್ತಿದ್ರು ಎನ್ನಲಾಗಿದೆ. ಹೀಗಾಗಿ ಪೊಲೀಸರೇ ನಟಿ ರನ್ಯಾ ರಾವ್ನ ರಕ್ಷಣೆ ಮಾಡ್ತಿದ್ರಾ ಅಂತ ದೆಹಲಿ ಅಧಿಕಾರಿಗಳಿಗೆ ಶಂಕೆ ವ್ಯಕ್ತವಾಗಿದ್ದು, ಸೋಮವಾರ ತಡರಾತ್ರಿ ರನ್ಯಾ ಚಿನ್ನದ ಅಕ್ರಮ ಪತ್ತೆ ಮಾಡಿ ಬಂಧಿಸಲಾಗಿದೆ. ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಬಂಧನವಾಗಿರುವ ನಟಿ ರನ್ಯಾ ರಾವ್ ಮಲತಂದೆ ರಾಮಚಂದ್ರ ರಾವ್ ವಿರುದ್ಧ 2014ರಲ್ಲೇ ಪ್ರಕರಣವೊಂದು ದಾಖಲಾಗಿತ್ತು. 2014ರಲ್ಲಿ ರನ್ಯಾಳ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಡಿಜಿಪಿ ಆಗಿದ್ದ ರಾಮಚಂದ್ರ ರಾವ್ ದಾಖಲೆ ಇಲ್ಲದ ಹಣ ಮತ್ತು ಚಿನ್ನ ಸಾಗಾಟ ಮಾಡಿದವರ ಮೇಲೆ ದಾಳಿ ನಡೆಸಿ ಬಂಧಿಸಿದ್ರು. ಮೈಸೂರು ತಾಲೂಕಿನ ಇಲವಾಲ ಬಳಿ ಹಣ ಜಪ್ತಿ ಮಾಡಿದ್ರು. 2 ಕೋಟಿ 20 ಲಕ್ಷ ಹಣ ಇತ್ತು ಅಂತ ಸಾಗಿಸ್ತಿದ್ದವರು ಹೇಳಿದ್ರು. ಆದ್ರೆ ಆರೋಪಿಗಳಿಂದ 20 ಲಕ್ಷ ಅಷ್ಟೇ ಜಪ್ತಿ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ರು. ಉಳಿದ ಹಣ ಚಿನ್ನ ರಾಮಚಂದ್ರ ರಾವ್ ಎಗರಿಸಿದ್ದಾರೆ ಅಂತ ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾಗ್ತಾ ಇದ್ದಂತೆ ರಾಮಚಂದ್ರ ರಾವ್ ವರ್ಗಾವಣೆಯಾಗಿತ್ತು. ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಗನ್ ಮ್ಯಾನ್ ಬಂಧನವಾಗಿತ್ತು. ಆದ್ರೆ ಸಿಐಡಿ ತನಿಖೆಯಲ್ಲಿ ಆರೋಪ ಸಾಬೀತಾಗಿಲ್ಲ ಅಂತ ವರದಿ ಬಂದು ಕೇಸ್ ವಜಾಗೊಂಡಿತ್ತು. ಕೋಟಿ ಬೆಲೆಯ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಬಂಧನವಾದ ನಟಿ ರನ್ಯಾ ರಾವ್ನ ಡಿಆರ್ಐ ಅಧಿಕಾರಿಗಳು ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವ ಜುಡಿಷಿಯಲ್ ಲೇಔಟ್ನ ಜಡ್ಜ್ ನಿವಾಸದಲ್ಲಿ ನಟಿ ರನ್ಯಾ ರಾವ್ ಪ್ರಕರಣದ ವಿಚಾರಣೆ ನಡೆದಿದೆ. ಇದಕ್ಕೂ ಮುನ್ನ ರನ್ಯಾ ರಾವ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿರುವ ರೆಸಾರ್ಟ್ನಿಂದ ಭಾನುವಾರ ರಾತ್ರಿ ಗಂಡ, ಹೆಂಡತಿ ಮತ್ತು 10 ವರ್ಷದ ಮಗ ದಿಢೀರ್ ನಾಪತ್ತೆಯಾಗಿದ್ರು. ಕಂಟ್ರಿ ಕ್ಲಬ್ ರೆಸಾರ್ಟ್ನಿಂದ ನಾಪತ್ತೆಯಾಗಿದ್ದ ಕುಟುಂಬದ ಕಿಡ್ನಾಪ್ ಸತ್ಯ ಬಯಲಾಗಿದೆ. ಬಿಬಿಎಂಪಿ ನೌಕರ ಅಂತ ನಕಲಿ ಐಡಿ ನೀಡಿ ನಿಶಾಂತ್ ರೆಸಾರ್ಟ್ ರೂಮ್ ಬುಕ್ ಮಾಡಿದ್ರು. ಆದ್ರೆ ಸೋಮವಾರ ರಾತ್ರಿ ರೆಸಾರ್ಟ್ ಬಳಿ ಬಂದ ಗ್ಯಾಂಗ್ ನಿಶಾಂತ್ ಕುಟುಂಬದ 3ರನ್ನ ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್ ಮಾಡಿತ್ತು. ನಿಶಾಂತ್ ಜೊತೆ ಹಣಕಾಸಿನ ವ್ಯವಹಾರ ನಡೆಸಿದ್ದ ಪುನೀತ್ ಈ ಅಪಹರಣ ಮಾಡಿಸಿದ್ದು ದೃಶ್ಯಗಳು ಬಯಲಾಗಿವೆ. ಬಿಳಿ ಬಣ್ಣದ ಸ್ವಿಫ್ಟ್ ಡಿಸೈರ್ ಕಾರಿನಲ್ಲಿ ಬಂದಿದ್ದ ಕಿಡ್ನಾಪರ್ಸ್ ತಂಡ ನಿಶಾಂತ್ ಕಾರಿನ ಗಾಜನ್ನ ಒಡೆದು ಹಾಕಿ ಕಾರಿನ ಸಮೇತ ಕುಟುಂಬವನ್ನ ಅಪಹರಿಸಿತ್ತು. ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್ ನಡೆದ 24 ಗಂಟೆಗಳ ಒಳಗಾಗಿ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಎಸ್ಪಿ ಕವಿತಾ, ನಿಶಾಂತ್, ಚಂದನ ಮತ್ತು ಅವರ ಮಗುವನ್ನ ರಕ್ಷಣೆ ಮಾಡಿದ್ದೇವೆ. ಕಿಡ್ನಾಪ್ ಮಾಡಿದ್ದ ಮಲ್ಲಿಕಾರ್ಜುನ್, ಈರಣ್ಣ, ಸಿದ್ದರಾಮಯ್ಯ, ವಿಶ್ವನಾಥ್ ಎಂಬುವರ ಬಂಧನವಾಗಿದೆ. ಪುನೀತ್, ಈರಪ್ಪ ಮತ್ತು ಭೀಮನಗೌಡ ತಲೆಮರೆಸಿಕೊಂಡಿದ್ದಾರೆ ಅಂತ ವಿವರಿಸಿದ್ದಾರೆ. ಕಲಾವಿದರ ನಟ್ಟು ಬೋಲ್ಟು ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಹಳ್ಳಿ ಭಾಷೆಯಲ್ಲಿ ಹೇಳಿದ್ದೇನೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದ್ದು ನಿಮಗೆ. ಬಿಜೆಪಿ ಜೊತೆ ಹೋರಾಟದಲ್ಲಿ ಹೇಗೆ ಭಾಗಿಯಾದ್ರಿ ಎಂದ ಡಿಕೆ, ಡಾಕ್ಟರ್ ರಾಜ್ಕುಮಾರ್ ಪಕ್ಷಭೇದ ಮರೆತು ಭಾಗಿಯಾಗ್ತಿದ್ರು ಎಂದಿದ್ದಾರೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಇನ್ನೊಂದೆಡೆ ನಿಮ್ಮ ಹೇಳಿಕೆ ಹಿಟ್ಲರಿಸಂ ತೋರಿಸ್ತಾ ಇದೆ. ಒಂದು ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ಇಂಡಸ್ಟ್ರಿ ಯಾಕೆ ಬರುತ್ತೆ? ಸಾಧು ಮಾಡಿರುವ ಅಡವಟ್ಟಿಗೆ ಇಂಡಸ್ಟ್ರಿ ದೂರೋದು ಯಾಕೆ ಅಂತ ನಟ ಕಿಚ್ಚ ಸುದೀಪ್ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಪ್ರಶ್ನಿಸಿದ್ದಾರೆ. ಸರ್ಕಾರಕ್ಕೆ
ಚಲನಚಿತ್ರೋದ್ಯಮಕ್ಕೆ ಬ್ರಿಡ್ಜ್ ಆಗಿರ್ಬೇಕಾದವರು ಒಂದು ಕನಿಷ್ಠ ಒಂದು ಇನ್ವಿಟೇಷನ್ ಹೋಗಿಲ್ಲ, ಚೇರ್ ಹಾಕಕ್ಕಾಗಲ್ಲ ಅಂತ ಹೇಳ್ಕೊತಾರೆ. ಟಿವಿ ನೈನಲ್ಲಿ ಹೇಳಿದ್ರು ಅನ್ಸುತ್ತೆ ಮೋಸ್ಟ್ಲಿ, ಅದನ್ನ ನಾನು ನೋಡಿದ್ದೀನಿ ಆ ಬೈಕ್ನ. ನಮಗೆ ನಟ್ಟು ಬೋಲ್ಟು ಅನ್ನೋ ಡಿಕೆ ಮಾತಿಗೆ ತಿರುಗೇಟು ನೀಡಿದ ರಾಜೇಂದ್ರ ಸಿಂಗ್ ಬಾಬು, ಕರ್ನಾಟಕ ಯಾರ ತಾತನ ಮನೆ ಆಸ್ತಿನೂ ಅಲ್ಲ, ಇವರೇ ಪರ್ಮನೆಂಟ್ ಆಗಿ ಇರ್ತಾರಾ ಎಂದಿದ್ದಾರೆ. ಮತ್ತೊಂದೆಡೆ ರಾಜೇಂದ್ರ ಸಿಂಗ್ ಬಾಬು ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಡಿಕೆ, ಅಧಿಕಾರದ ದರ್ಪ ಇದ್ದುದರಿಂದಲೇ ಚೇರ್ಮನ್ ಮಾಡಿದ್ದೆವು, ಚೇರ್ಮನ್ ಮಾಡಿದ್ರು ಒಂದು ದಿನವೂ ಅವರು ಬರಲಿಲ್ಲ ಎಂದಿದ್ದಾರೆ. ಅವ್ರಿಗೆ ನಾವು ಚೇರ್ಮನ್ ಮಾಡಿದ್ದು, ಅಧಿಕಾರದ ದರ್ಪ ಇದ್ದಕ್ಕೆ ಅವ್ರು ಚೇರ್ಮನ್ ಮಾಡಿದ್ದು. ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ನ ಅವ್ರಿಗೆ ನಮ್ಮ ಪಕ್ಷಕ್ಕೆ ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದು. ಅದಾದಮೇಲೆ ಒಂದಿನೂ ಅವರು ನಮ್ಮ ಪಕ್ಷದ ಕೆಲಸಕ್ಕೆ ಬರಲಿಲ್ಲ. ಒಂದು ವಿಚಾರದಲ್ಲಿ ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು. ಕನ್ನಡ ಚಿತ್ರರಂಗನ ನೀವು ಮಾಡೋಕ್ಕೆ ಬಿಡೋದಂದರೆ ಇದು ಯಾರ ತಾತನ ಮನೆಯದು ಅಲ್ಲ. ಕರ್ನಾಟಕಕ್ಕೆ 2000 ವರ್ಷದ ಇತಿಹಾಸ ಇದೆ. ಎಂತೆಂದು ಇವ್ರು ಟೆಂಪ್ರರಿ, ಇವ್ರೇನಾದ್ರು ಪರ್ಮನೆಂಟ್ ಇಲ್ಲಿ ಇವರೇ ಇರ್ತಾರ 200 ವರ್ಷ. ಮತ್ತೊಂದೆಡೆ ರಾಜೇಂದ್ರ ಸಿಂಗ್ ಬಾಬು ವಿರುದ್ಧ ಕಿಡಿಕಾರಿದ ಶಾಸಕ ರವಿ ಗಣಿಗ, ಬಾಬುರನ್ನ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಆದರೆ ಅವರ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದಾರೆ. ಫಿಲಂ ಫೆಸ್ಟಿವಲ್ ಆಯೋಜಕರ ವಿರುದ್ಧ ಕಲಾವಿದರು ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ, ಆದ್ರೆ ನನಗೇ ಆಹ್ವಾನವಿಲ್ಲ ಅಂತ ಗಿರೀಶ್ ಕಾಸರವಳ್ಳಿ ಕಿಡಿಕಾರಿದ್ದಾರೆ. ಆಯೋಜಕರ ಅಡವಟ್ಟಿನಿಂದ ಚಿತ್ರರಂಗ ಮಾತು ಕೇಳಬೇಕಾಯಿತು ಅಂತ ಬೇಸರ ಹೊರಹಾಕಿದ್ದಾರೆ. ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಇನ್ನೊಂದೆಡೆ ಚಲನಚಿತ್ರೋತ್ಸವಕ್ಕೆ ಸಾಧು ಎಡವಟ್ಟೆ ಕಾರಣ ಅನ್ನೋ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಸಾಧು ಕೋಕಿಲ, ಎಡವಟ್ಟುಗಳೇನು ಅಂತ ಹೇಳಿದ್ರೆ ಉತ್ತರಿಸ್ತೇನೆ, ನಟ್ಟು ಬೋಲ್ಟು ವಿಚಾರ ಜಾಸ್ತಿ ಎಳೆಯೋದು ಬೇಡ ಎಂದಿದ್ದಾರೆ. ಅವರು ನಮ್ಮ ಸಿನಿಮಾ ರಂಗದವರು, ನಮ್ಮವರು ಅನ್ನೋದಕ್ಕೋಸ್ಕರ ಹೇಳ್ತಿದ್ದಾರೆ. ನೀ ಪ್ರತಿ ಅದಕ್ಕೂ ಬಟ್ಟು ಬೋಲ್ಟು, ನೆಟ್ಟು ಬೋಲ್ಟು, ಅದನ್ನ ಇವಾಗ ಡಿಕೆ ನಟ್ಟು ಬೋಲ್ಟು ವಿವಾದದ ನಡುವೆ ಫಿಲ್ಮ್ ಫೆಸ್ಟ್ಗೆ ಯಾವ್ಯಾವ ಕಲಾವಿದರಿಗೆ ಆಹ್ವಾನ ನೀಡಲಾಗಿತ್ತು ಅನ್ನೋ ಆಹ್ವಾನ ಪಟ್ಟಿ ವೈರಲ್ ಆಗಿದೆ. ಫಿಲ್ಮ್ ಫೆಸ್ಟ್ ಆಯೋಜಕರಿಂದಲೇ ಈ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ನಿರ್ದೇಶಕ ನಾಗಾಭರಣ, ನಾಗತಿಹಳ್ಳಿ ಚಂದ್ರಶೇಖರ್, ಟಿಎನ್ ಸೀತಾರಾಮು, ಹಿರಿಯ ನಟರಾದ ದತ್ತಣ್ಣ, ದೇವರಾಜು, ದೊಡ್ಡಣ್ಣ ಮತ್ತು ರಮೇಶ್ ಅರವಿಂದ್, ರವಿಚಂದ್ರನ್, ದರ್ಶನ್, ಸುದೀಪ್, ಯಶ್, ಗಣೇಶ್, ಡಾಲಿ ಧನಂಜಯ್, ದುನಿಯಾ ವಿಜಿ, ಸುಮಲತಾ, ನೀನಾಜಂ ಸತೀಶ್, ಧ್ರುವ ಸರ್ಜಾ ಸೇರಿ ಹಲವರಿಗೆ ಫಿಲ್ಮ್ ಫೆಸ್ಟ್ಗೆ ಆಹ್ವಾನ ನೀಡಲಾಗಿದೆ. ಒಟ್ಟು 515 ಜನರಿಗೆ ಆಮಂತ್ರಣ ನೀಡಲಾಗಿತ್ತು. 100 ಮಂದಿ ವಿಐಪಿ, 15 ವಿವಿಐಪಿ ಜನರಿಗೆ ಆಯೋಜಕರು ಆಹ್ವಾನ ನೀಡಿದರು. ಯಡಿಯೂರಪ್ಪ ಲಿಂಗಾಯತ ಅಲ್ಲ, ಯಡಿಯೂರಪ್ಪ ಬಳೆಗಾರ ಶೆಟ್ಟರು, ಆದ್ರೆ ನಾನು ವೀರಶೈವ ಲಿಂಗಾಯತ ಎಂದು ಬಿಎಸ್ವೈ ಬಿಜೆಪಿಯ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಯತ್ನಾಳ್ ಹೇಳಿಕೆಗೆ ತಿರುಗೇಟು ನೀಡಿದ ಎಂಪಿ ರೇಣುಕಾಚಾರ್ಯ, ಬಿಎಸ್ವೈ ಲಿಂಗಾಯತ ಲೀಡರ್ ಅಂತ ಎಲ್ಲೂ ತಮಟೆ ಹೊಡೆದಿಲ್ಲ, ನೀನೇ ವೀರಶೈವ ಲಿಂಗಾಯತ ಅಲ್ಲ ಎಂದಿದ್ದಾರೆ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಕುಟುಂಬನೇ ಅಲ್ಲ, ಅದು ಯಾವುದೋ ಬೆಳಗಾರಿ ಸೆಕ್ಟರ್ ಯಾವುದೋ ಒಂದು ಬೇರೆ ಐತದ. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇರ್ತಾರೆ. ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ, ಬುಕ್ಕನಕೆರೆಗೆ ಒಂದು ಕ್ರಾಸ್ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ನೀನು ಯಾವ ದೊಡ್ಡ ಸೌಕುಲ್ನಾಣ್ಯ, ನೀನು ಸೌಕುಲ್ನಾಣ್ಯ, ನೀನು ವೀರಶೈವ ಲಿಂಗಾಯತಿ ಅಲ್ಲ. ನೀನು ನೋಡಿ, ವೀರಶೈವ ಲಿಂಗಾಯತಿ ಅಲ್ಲ. ಒಂದ್ಸರಿ ಉತ್ತರ ಕರ್ನಾಟಕ ಹುಲಿ, ಒಂದ್ಸರಿ ಹಿಂದೂ ಹುಲಿ, ಒಂದ್ಸರಿ ಪಂಚಮಶಾಲಿ ಸಮಾಜ. ಧನಂಜಯ ಮುಂಡೆ ರಾಜೀನಾಮೆಗೆ ಕಾರಣವಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕೊಲೆ ಕೇಸ್ ಬೆಚ್ಚಿ ಬೀಳಿಸುವಂತಿದೆ. 2024 ಡಿಸೆಂಬರ್ 9ರಂದು ಸಂತೋಷ್ ದೇಶ್ಮುಖ್ ಹೆಸರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಲಾಗಿತ್ತು. 6 ಜನರ ತಂಡ ಎಸ್ಯುವಿ ಕಾರ್ನಲ್ಲಿ ಬಂದು ಕಿಡ್ನಾಪ್ ಮಾಡಿತ್ತು. ಕೆಲ ಗಂಟೆಗಳ ಬಳಿಕ ಅಮಾನವೀಯವಾಗಿ ಹಿಂಸಿಸಿ ಎಸೆದು ಹೋಗಿದ್ರು. ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಂತೋಷ್ ಕೊನೆಯುಸಿರೆಳೆದಿದ್ದ. ತನಿಖೆ ವೇಳೆ ಕ್ರೂರಿಗಳು ಸಂತೋಷ್ಗೆ ನೀಡಿದ್ದ ಹಿಂಸೆಯನ್ನ ಕಂಡು ಪೊಲೀಸರೇ ಶಾಕ್ ಆಗಿದ್ರು. ಸಂತೋಷ್ನನ್ನ ಕಿಡ್ನಾಪ್ ಮಾಡಿದ್ದ 6 ಮಂದಿ ರಾಕ್ಷಸರು ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಹಲ್ಲೆ ನಡೆಸಿದ್ರು. ಗ್ಯಾಸ್ ಪೈಪ್, ಕಬ್ಬಿಣದ ರಾಡ್, ಮರದ ತುಂಡು, ಹರಿತ ಆಯುಧಗಳಿಂದ ಹಲ್ಲೆ ನಡೆಸಲಾಗಿತ್ತು. ಹೀಗೆ ಸಂತೋಷ್ನನ್ನ ಹಿಂಸಿಸಿರುವ 15 ದೃಶ್ಯಗಳನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ರು. ಇಬ್ಬರಿಗೆ ವಿಡಿಯೋ ಕಾಲ್ ಮಾಡಿ ಸಂತೋಷ್ಗೆ ಹಿಂಸೆ ನೀಡುವ ದೃಶ್ಯವನ್ನ ತೋರಿಸಿದ್ರು. ಮಾರಣಾಂತಿಕ ಹಲ್ಲೆಯಿಂದ ಗಾಯಗೊಂಡು ಬಿದ್ದಿದ್ದ ಸಂತೋಷ್ ಮುಖದ ಮೇಲೆ ಓರ್ವ ಆರೋಪಿ ಮೂತ್ರ ಮಾಡಿ ವಿಕೃತಿಯನ್ನ ಮೆರೆದಿದ್ದ. ಸುಲಿಗೆ ಪ್ರಯತ್ನ ವಿರೋಧಿಸಿದ್ದಕ್ಕೆ ಸಂತೋಷ್ನನ್ನ ಹತ್ಯೆ ಮಾಡಿದ್ದಾರೆ ಅಂತ ಶಂಕಿಸಲಾಗಿದೆ. ಪ್ರಕರಣ ಸಂಬಂಧ 8 ಜನರನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ.
ಹರಿಯಾಣದಲ್ಲಿ ಕಾಂಗ್ರೆಸ್ ನಾಯಕಿ ಹಿಮಾಲಿ ನರ್ವಾಲ್ ಹತ್ಯೆ ಕೇಸ್ ಸಂಬಂಧ ಮಹತ್ವದ ವಿಚಾರವೊಂದು ಬೆಳಕಿಗೆ ಬಂದಿದೆ. ಹಿಮಾನಿಯನ್ನ ಕೊಂದ ಸ್ನೇಹಿತ ಚೇತನ್ ಆಕೆಯ ಮೃತದೇಹವನ್ನ ದೊಡ್ಡ ಬ್ಯಾಗ್ ಒಂದರಲ್ಲಿ ತುಂಬಿಕೊಂಡು ಬ್ಯಾಗನ್ನ ರಸ್ತೆಯಲ್ಲಿ ಎಳೆದೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉತ್ತರ ಪ್ರದೇಶದ ವಿಧಾನಸಭೆ ಸದಸ್ಯನೊಬ್ಬ ವಿಧಾನಸಭಾ ಅಂಗಳದಲ್ಲಿ ಪಾನ್ ಮಸಾಲ ಉಗಿದು ವಿಕೃತಿಯನ್ನ ಮೆರೆದಿದ್ದಾನೆ. ವಿಧಾನಸಭೆ ಅಂಗಳದಲ್ಲೇ ಶಾಸಕನೊಬ್ಬ ಪಾನ್ ಮಸಾಲ ಅಗಿದು ಉಗಿದಿರುವ ಬಗ್ಗೆ ಕಲಾಪದಲ್ಲಿ ಸ್ಪೀಕರ್ ಸತೀಶ್ ಮಹಾನಾ ಪ್ರಸ್ತಾಪಿಸಿದ್ದಾರೆ. ವಿಡಿಯೋದಲ್ಲಿ ಯಾವ ಶಾಸಕ ಪಾನ್ ಮಸಾಲ ಉಗಿದಿದ್ದಾನೆ ಎಂದು ನೋಡಿದ್ದೇನೆ. ನಾನು ಅವರ ಹೆಸರನ್ನ ಹೇಳಿ ಅವಮಾನಿಸುವುದಿಲ್ಲ. ಶಾಸಕರು ವಿಧಾನಸಭೆಯಲ್ಲಿ ಮಸಾಲ ಸೇವಿಸುವುದನ್ನ ನಿಲ್ಲಿಸಬೇಕು ಅಂತ ಕಿಡಿಕಾರಿದರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಉತ್ತರ ಪ್ರದೇಶ ಮೂಲದ ಮಹಿಳೆ ಶಹಜಾದಿ ಸಬ್ಬೀರ್ ಖಾನ್ಳನ್ನ ಗಲ್ಲಿಗೇರಿಸಲಾಗಿದೆ. ಈ ಬಗ್ಗೆ ಯುಎಇ ಭಾರತದ ವಿದೇಶಾಂಗ ಇಲಾಖೆಗೆ ಮಾಹಿತಿ ನೀಡಿದೆ. ಶಹಜಾದಿ ಸಬ್ಬೀರ್ ಖಾನ್ 4 ತಿಂಗಳ ಹಸುಗೂಸನ್ನ ಕೊಂದ ಕೇಸ್ನಲ್ಲಿ ಕಳೆದ ವರ್ಷ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿತ್ತು. ಶಹಜಾದಿ ತಂದೆ ಸಬೀರ್ ಖಾನ್, ನನ್ನ ಮಗಳನ್ನ ತಪ್ಪು ಕೇಸ್ನಲ್ಲಿ ಸಿಲುಕಿಸಲಾಗಿದೆ, ನನ್ನ ಮಗಳ ಶಿಕ್ಷೆ ತಪ್ಪಿಸಲು ಸಹಾಯ ಮಾಡಿ ಎಂದು ಹಲವು ಬಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಳಿ ಮನವಿ ಮಾಡಿದ್ರು. ಇದೀಗ ಶಹಜಾದಿ ಗಲ್ಲಿಗೇರಿಸಿದ ಸುದ್ದಿ ತಿಳಿದ ಕುಟುಂಬದವರು ಅಸಹಾಯಕತೆಯಿಂದ ಕಣ್ಣೀರು ಹಾಕಿದ್ದಾರೆ. ಮೃತದೇಹವನ್ನ ಭಾರತಕ್ಕೆ ತರಿಸುವಂತೆ ಕೇಂದ್ರ ಸರ್ಕಾರದ ಬಳಿ ಮನವಿ ಮಾಡಲು ನಿರ್ಧರಿಸಿತ್ತು. ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ದಪ್ಪ ಎಂದಿದ್ದ ಕೈ ನಾಯಕಿ ಶಮಾ ಮೊಹಮ್ಮದ್ ವಿರುದ್ಧ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಗವಾಸ್ಕರ್, ನಿಮ್ಗೆ ಸ್ಲಿಮ್ ಆಗಿರುವ ಯುವಕರು ಬೇಕಿದ್ರೆ ನೀವು ಮಾಡೆಲಿಂಗ್ ಸ್ಪರ್ಧೆಗೆ ಹೋಗಬೇಕು ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ಗುಜರಾತ್ನ ವಂತರಾದಲ್ಲಿ ವನ್ಯಜೀವಿಗಳ ಜೊತೆ ಆಟವಾಡಿದ್ದಾರೆ. ಸಿಂಹ, ಹುಲಿಯ ಮರಿಗಳಿಗೆ ಹಾಲು ಕುಡಿಸಿ ಆರೈಕೆ ಮಾಡಿದ್ದಾರೆ. ಜಿರಾಫೆ, ಜೀಬ್ರಾ, ಮೊಸಳೆ ಸೇರಿದಂತೆ ಇಡೀ ವಂತರ ರೌಂಡ್ಸ್ ಹೊಡೆದಿದ್ದಾರೆ. ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ಗಳನ್ನ ಆಡ್ಬೇಡ ಎಂದು ಹೇಳಿದ ಹೆತ್ತವರನ್ನೇ ಪಾಪಿ ಪುತ್ರನೊಬ್ಬ ಕಲ್ಲಿನಿಂದ ಹೊಡೆದು ಕೊಂದಿದ್ದಾನೆ. ಒಡಿಶಾದ ಜಗತ್ಸಿಂಗ್ಪುರ ಜಿಲ್ಲೆಯಲ್ಲಿ 21 ವರ್ಷದ ಸೂರ್ಯಕಾಂತ್ ಸೇಠಿ ಮೊಬೈಲ್ ಚಟಕ್ಕೆ ಬಿದ್ದು ತಂದೆ, ತಾಯಿ ಮತ್ತು ತಂಗಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ದುಬೈನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮೊದಲ ಸೆಮಿಫೈನಲ್ ರೋಚಕ ಪಂದ್ಯ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ 10 ವಿಕೆಟ್ ನಷ್ಟಕ್ಕೆ 264 ರನ್ ದಾಖಲಿಸಿತ್ತು. ಭಾರತಕ್ಕೆ 265 ರನ್ ಗುರಿ ನೀಡಿದೆ. ಚಾಂಪಿಯನ್ಸ್ ಟ್ರೋಫಿ ಸೆಮಿಫಿನಾಲೆಯಲ್ಲಿ ಆಸ್ಟ್ರೇಲಿಯಾ ತಂಡ ನೀಡಿರುವ 265 ರನ್ ಗುರಿ ಬೆನ್ನಹತ್ತಿದ ಭಾರತದ ಪರ ಕಿಂಗ್ ಕೊಹ್ಲಿ ರೋಚಕ ಅರ್ಧ ಶತಕ ಸಿಡಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಸಂಗ್ರಾಮದಲ್ಲಿ ಕಿಂಗ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ದಾಖಲೆ ಮುರಿದಿದ್ದಾರೆ. ಐಸಿಸಿ ಆಯೋಜಿಸಿರುವ ಏಕದಿನ ಪಂದ್ಯದಲ್ಲಿ 24 ಅರ್ಧ ಶತಕ ಸಿಡಿಸುವ ಮೂಲಕ 23 ಅರ್ಧ ಶತಕ ಸಿಡಿಸಿದ್ದ ಸಚಿನ್ ದಾಖಲೆಯನ್ನ ಕೊಹ್ಲಿ ಪುಡಿಗಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಬಾರಿ ಗೆಲ್ಲೋದು ಭಾರತವೇ, ಈ ಬಾರಿ ಟ್ರೋಫಿ ನಮ್ಮದೇ ಅಂತ ನಟ ಶಿವಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಫೈನಲ್ಗೆ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಬರಬಹುದು ಎಂದಿದ್ದಾರೆ. ಸೆಮಿಫೈನಲ್ಸ್ನಲ್ಲಿ ಭಾರತಕ್ಕೆ ಸವಾಲಾಗಿದ್ದ ಆಸೀಸ್ ತಂಡದ ಹೊಡಿಬಡಿ ದಾಂಡಿಗ ಟ್ರಾವಿಸ್ ಹೆಡ್ ಹೊಡೆದ ಬಾಲ್ ಕ್ಯಾಚ್ ಹಿಡಿದು ಎಸೆದು ಗಿಲ್ ಔಟ್ ಮಾಡಿದ್ರು. ಆದರೆ ಬಾಲ್ ಹಿಡಿಯುತ್ತಿದ್ದಂತೆ ಎಸೆಯುವಂತಿಲ್ಲ, ಬಾಲ್ ನಮ್ಮ ನಿಯಂತ್ರಣದಲ್ಲಿದೆ ಎಂದು ಖಚಿತವಾದ ಬಳಿಕ ಬಾಲ್ ಎಸೆಯಬೇಕು ಅಂತ ಅಂಪೈರ್ ಗಿಲ್ಗೆ ಎಚ್ಚರಿಸಿದ್ದಾರೆ.